ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ವರ್ಣಾದಲ್ಲಿ ಭಾವನಾತ್ಮಕ ಭಾಷಣವನ್ನ ಮಾಡಿದ್ದಾರೆ. ವರ್ಣಾದಲ್ಲಿ ನನಗೆ 60,000 ಲೀಡ್ ಕೊಡಿ, ಆ ಮೂಲಕವಾಗಿ ನನ್ನನ್ನ ಯಾರೂ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ವಿಚಾರದಲ್ಲೂ ಕೂಡ ಯಾವುದೇ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ವರ್ಣಾದಲ್ಲಿ ಲೀಡ್ ಕೊಟ್ರೆ ನನ್ನನ್ನ ಯಾರೂ ಮುಟ್ಟಲಿಕ್ಕೆ ಆಗಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನು ಇರಬೇಕಾ ಬೇಡವಾ ಹೀಗಂತ ಸಿಎಂ ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಭಾವನಾತ್ಮಕವಾಗಿ ಭಾಷಣ ಮಾಡೋ ಮೂಲಕವಾಗಿ 60,000 ಲೀಡ್ ಕೊಡಿ ಅಂತ ಕೇಳಿದ್ದಾರೆ. ವರ್ಣ ನನಗೆ ಅದೃಷ್ಟದ ಕ್ಷೇತ್ರ. 2 ಬಾರಿ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ವರ್ಣಾ ಕ್ಷೇತ್ರ ನನಗೆ ಸಹಕಾರಿಯಾಗಿದೆ. ಅಂತಹ ಕ್ಷೇತ್ರ ಈಗ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರವೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ಅದು 60,000 ಲೀಡ್ ಕೊಡೋ ಮೂಲಕವಾಗಿ ಅಂತ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾನು ಇರಬೇಕು ಅಂದ್ರೆ 60,000 ಲೀಡ್ ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವರ್ಣಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದಾಗ ಅವ್ರನ್ನ ಸೋಲಿಸಬೇಕು ಅಂತಲೇ ಅಲ್ಲಿ ಸೋಮಣ್ಣ ಅವ್ರನ್ನ ಕಣಕ್ಕಿಳಿಸಿದ್ರು. ಸೊ ಅದರ ಎಲ್ಲದರ ಮೀರಿ ನೀವು ನನ್ನನ್ನ ಗೆಲ್ಲಿಸಿದ್ರಿ, ನನ್ನನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ರಿ. ಈಗ ನಾನು ಮುಂದುವರಿಯಬೇಕಾ ಬೇಡವಾ ಅಂತ ಪ್ರಶ್ನಿಸಿದ್ದಾರೆ. ಸುನಿಲ್ ಬೋಸ್ ಹೊಸಬಾನ ನಿಮ್ಗೆ? ಅವ್ರ ಪರಿಚಯ ಮಾಡಬೇಕಾ? ಮಹಾದೇವಪ್ಪನವರ ಸುಪುತ್ರ. ನಾನು ಮಹಾದೇವಪ್ಪ, ಯತೀಂದ್ರ ನಾವೆಲ್ಲ ನಿಮ್ ಪರವಾಗಿದ್ದೀವಿ ಅಲ್ವಾ? ಅದರಿಂದ ಯಾರು ನಿಮ್ ಪರವಾಗಿದ್ದಾರೆ ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು ಅಲ್ವಾ? 60,000 ಎಲ್ಲ ಕೈ ಎತ್ತಿ ನೋಡೋಣ. ಕೈ ಎತ್ತರಯ್ಯ. ನೀವು ಓಟ್ ಹಾಕೋದ್ರ ಜೊತೆಗೆ ನಿಮ್ಮ ಮನೆಯವರಿಗೆ, ಅಕ್ಕಪಕ್ಕದವರಿಗೆ, ನಿಮ್ಗೆ ಗೊತ್ತಿರೋರಿಗೆ, ನಿಮ್ ಪರಿಚಯದವರಿಗೆ, ನಿಮ್ ಮಾತು ಕೇಳೋರಿಗೆ ಎಲ್ರಿಗೂ ಹೇಳಿ ಸುನಿಲ್ ಬೋಸ್ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತು ಸುನಿಲ್ ಬೋಸ್ ಪರವಾಗಿ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕ್ಯಾಂಪೇನ್ ಅನ್ನ ನಡೆಸಿದ್ದಾರೆ, ಭಾಷಣವನ್ನ ಕೂಡ ಮಾಡಿದ್ದಾರೆ. ಈ ಭಾಷಣ ಬಹಳ ಭಾವನಾತ್ಮಕವಾಗಿತ್ತು ಅಂತ ಹೇಳಬಹುದು. ವರ್ಣಾ ಕ್ಷೇತ್ರದಲ್ಲಿ ಸಿಎಂ ಆಗಿ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ, ಮುಂದುವರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಮುಂದುವರೆದಂತೆ ನಾನು ಇರಬೇಕಾ ಬೇಡವಾ 60,000 ಲೀಡ್ ಕೊಡೋ ಮೂಲಕವಾಗಿ ನಿಮ್ಮ ಆಶೀರ್ವಾದವನ್ನ ಕೊಡಿ. ನಿಮ್ಮ ಪರವಾಗಿ ಕೆಲಸ ಮಾಡೋರಿಗೆ ನಿಮ್ಮ ಆಶೀರ್ವಾದ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸುನಿಲ್ ಬೋಸ್ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಕೈ ಎತ್ತೋ ಮೂಲಕವಾಗಿ ತಮ್ಮ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿ ಎಲ್ಲರಿಗೂ ಕೂಡ ಈ ವಿಚಾರವಾಗಿ ತಿಳಿ ಹೇಳಿ ವರ್ಣಾ ಕ್ಷೇತ್ರದ ಜನ 60,000 ಲೀಡ್ ಕೊಡ್ತಿರೋ ಇಲ್ವೋ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, 60,000 ಲೀಡ್ ಕೊಡಿ ಅಂತ ಕೇಳೋದು ಸಹಜ ಚುನಾವಣೆಯ ಕ್ಯಾಂಪೇನ್ ಸಂದರ್ಭದಲ್ಲಿ. ಆದ್ರೆ ನನ್ನನ್ನ ಯಾರೋ ಮುಟ್ಲಿಕ್ಕೆ ಆಗಲ್ಲ ಅನ್ನೋ ಮಾತಿದೆಯಲ್ಲ, ಅದು ಮುಂದುವರೆದಂತೆ ಸಿಎಂ ಆಗಿ ಮುಂದುವರಿಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಗೆ ಅವ್ರು ಕೇಳ್ತಾ ಇದ್ದಾರೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಸೊ ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು? ಸಂಪರ್ಕ ಸಾಧ್ಯವಾಗಿಲ್ಲ. ವರ್ಣಾದಲ್ಲಿ ಲೀಡ್ ಕೊಟ್ರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ನನ್ನನ್ನ ಯಾರು ಮುಟ್ಲಿಕ್ಕೆ ಆಗಲ್ಲ, ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಬೇಡವಾ ಹೀಗೊಂದು ಪ್ರಶ್ನೆಯನ್ನ ಇಡೋ ಮೂಲಕವಾಗಿ ವರ್ಣಾ ಕ್ಷೇತ್ರದಲ್ಲಿರ್ತಕ್ಕಂತಹ ಮತದಾರರ ಬಳಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪರವಾಗಿ ನಿಂತ್ಕೊಳ್ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಆ ಮೂಲಕವಾಗಿ 60,000 ಲೀಡ್ನ ಒಂದು ಅವರು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನ ಭಾಷಣದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು. ಭಾವನಾತ್ಮಕವಾಗಿ ಜನರನ್ನ ಕನೆಕ್ಟ್ ಆಗುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸೊ ವರ್ಣಾ ನನಗೊಂದು ಅದೃಷ್ಟದ ಕ್ಷೇತ್ರ ಅಂದು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ನನಗೆ 2 ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಈ ಕ್ಷೇತ್ರ. ಆ ಕಾರಣಕ್ಕಾಗಿ ನಾನು ವರ್ಣವನ್ನ ಅದೃಷ್ಟ ಕ್ಷೇತ್ರ ಅಂತ ಪರಿಭಾವಿಸ್ತೀನಿ. ಈಗ ಮುಂದುವರೆದಂತಹ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಅಂದ್ರೆ 60,000 ಲೀಡ್ ಕೊಡಬೇಕು ನೀವು. ಕಾರಣ ನನ್ನನ್ನು ಯಾರು ಮುಟ್ಟೋಕ್ ಆಗಲ್ಲ, ಅದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ, ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ
ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಏನೇನು ಮಾಡಿದ್ದಾರೆ ಈ ದೇಶದಲ್ಲಿ ಅವೆಲ್ಲ ಫೇಲ್ಯೂರ್ಸ್ನೆಲ್ಲ ಅವರ ವಿಫಲತೆಯನ್ನ ತಿಳಿಸ್ಬೇಕು ನಿಮಗೆ ಅಂತ ಅಂದ್ರು ಕೂಡ ಸಮಯದ ಅಭಾವದಿಂದ ನಾನು ಗೆದ್ದಾದ್ಮೇಲೆ ನಿಮಗೆ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ ನಾನು. ಆಮೇಲೆ ಇವರು ನಾಮಪತ್ರನ 3ನೇ ತಾರೀಕು ಆಗ್ತಾ ಇದ್ದಾರೆ, ಅವತ್ತಿಗೆ ನಾನು ಬರ್ತೀನಿ. ಇವರು ಚಾಮರಾಜನಗರದಲ್ಲಿ ನಾಮಪತ್ರ ಹಾಕ್ತಾರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದವರು ಅಲ್ಲಿ ಪದೇ ಪದೇ ಚರ್ಚೆಗೆ ಬರ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ವಾ, 2.5 ವರ್ಷದ ನಂತರದಲ್ಲಿ ಬದಲಾವಣೆ ಆಗುತ್ತಾ ಅಂತ. ಇವತ್ತಿನ ಈ ಹೇಳಿಕೆ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಕಾಣಿಸ್ತಾ ಇದೆ.